प्रणश्यन्ति सिद्ध्यन्ति च मनोरथाः। न माधवसमो देवो न च मध्वसमो गुरुः न तद्वाक्यसमं शास्त्रं न च तस्य समः पुमान्। माता च कमला देवी पिता देवो जनार्दनः बान्धवाः विष्णुभक्ताश्च स्वदेशो भुवनत्रयम्। प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः। कंसध्वंसि पदाम्भोज संसक्तो हंसपुङ्गवः ब्रह्मण्यगुरुराजाख्यो वर्ततान्मम मानसे। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये। कामधेनु यथा पूर्वं सर्वाभीष्टफलप्रदा तथा कलौ वादिराजा श्रीपादो अभीष्टदः सताम्। भूतराज नमस्तुभ्यं वादिराज गुरोर्प्रियः विद्राव सर्वबाधानः सदत्वं रक्षणं कुरु। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। ಸಿದ್ಧ ಸಾಧನವಿದು ಬಿಂಬಕಾಂಬುದಕ್ಕೆ ಪದ್ಮಿನಿ ವಲ್ಲಭ ವಿಜಯ ವಿಠಲ ಒಲಿವ. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಬ್ದಿಕ ಮಂಡಲಿ. ಆಚಾರ್ಯರು ತಂತ್ರಸಾರದಲ್ಲಿ ಪರಮಾತ್ಮನನ್ನ ಅವಶ್ಯವಾಗಿ ಚಕ್ರಾಬ್ಜ ಮಂಡಲದಲ್ಲೇ ಪರಮಾತ್ಮನನ್ನ ಉಪಾಸನೆ ಮಾಡಬೇಕು ಅನ್ನೋ ಒಂದು ಅಂಶವನ್ನೇ ತಾವೇನು ತಿಳಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಏಕಕಾಲಕ್ಕೆ ಇಡೀ ಚಕ್ರಾಬ್ಜ ಮಂಡಲದಲ್ಲಿ ಅಲ್ಲಲ್ಲಿ ಸ್ಥಿತನಾದ ಭಗವದ್ರೂಪಗಳ ಚಿಂತನೆ ಒಂದೆರಡು ದಿವಸದಲ್ಲಿ ಬರ್ತಕ್ಕಂಥದ್ದಲ್ಲ. ಹಂತ ಹಂತವಾಗಿ ಒಂದೊಂದು ವಲಯವನ್ನು ನಾವು ಅಭ್ಯಾಸವನ್ನು ಮಾಡ್ತಾ, ಹೇಗೆ ಕುರುಕ್ಷೇತ್ರದಲ್ಲಿ ಪದ್ಮವ್ಯೂಹ, ಚಕ್ರವ್ಯೂಹ ಮೊದಲಾದ ವ್ಯೂಹಗಳನ್ನು ಹಂತ ಹಂತವಾಗಿ ಭೇದಿಸ್ಕೊಂಡು ಹೋಗಬೇಕು, ಅದರಂತೆ ನಾವು ಕೂಡ ಒಂದೊಂದು ವಲಯವನ್ನು ಅಭ್ಯಾಸವನ್ನು ಮಾಡಿ ಯಾವ ಕ್ರಮಕ್ಕೆ ಅಭ್ಯಾಸ ಆಗಬೇಕು. ಪ್ರಥಮ ವಲಯ ಅಂತ ಅಂದ ಕೂಡಲೇ ನಮಗೆ ಅಲ್ಲಿ ಏನೇನು ಚಿತ್ರಣಗಳಿದೆ ಅದೆಲ್ಲವೂ ತಟ್ಟನೆ ತಲೆಗೆ ಬರಬೇಕು. ಪ್ರಥಮ ವಲಯದಲ್ಲಿ ಘೃಣಿ ಶಬ್ದವಾಚನಾದ ಪರಮಾತ್ಮ, ಆಚೆ ಈಚೆ ಬದಿಯಲ್ಲಿ ಓಂಕಾರ, ಇನ್ನು ಮೇಲ್ಭಾಗದಲ್ಲಿ ಕೆಳಭಾಗದಲ್ಲಿ ಅಹ. ಇದು ಒಂದು ಹಂತ. ಅಲ್ಲಿ ಪುನಃ ಓಂಕಾರದಿಂದ ಪರಮಾತ್ಮ, ಅಲ್ಲಿ ಯಾಕೆ ಓಂಕಾರವನ್ನು ಬರೆದ್ರು ಅಂತಂದರೆ ಘೃಣಿ ಶಬ್ದವನ್ನು ದೇವರಲ್ಲೇ ನಾವು ಪರಮ ಮುಖ್ಯವಾಗಿ ಅದನ್ನು ಸಮನ್ವಯ ಮಾಡಲಿಕ್ಕಾಗಿ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ನಮಗೆ? ಆ ಘೃಣಿ ಶಬ್ದ ಅರ್ಥಾತ್ ಓಂಕಾರವನ್ನು ಕೊಟ್ಟರು.
ಸರಿ, ಓಂಕಾರಾದಿಗಳು ಇತರ ಬೀಜಾಕ್ಷರದಲ್ಲೂ ನಾವು ಕಾಣ್ತಾ ಇದ್ದೇವಲ್ಲ ಅಂತ ಹಿಂಗೆ ಯಾರು ಅದಕ್ಕೆ ಪೂರ್ವಪಕ್ಷವನ್ನು ಮಾಡ್ತು ಅಂತಂದ್ರೆ, ಸ್ವರವ್ಯಂಜನಾಕ್ಷರ ಅಂ ಅಹ ಇದನ್ನು ನಾವು ಕೊಟ್ಟಾಗ ಇದು ಏಕಕಾಲಕ್ಕೆ ಪುರುಷ ರೂಪ, ಸ್ತ್ರೀ ರೂಪ. ಅದೇ ಪರಮಾತ್ಮಂದು 36 ಸಾವಿರ ರೂಪಗಳ ಒಂದು ಚಿಂತನೆಯನ್ನೇ ದೇಹಗತವಾಗಿ ನಾವು ಮಾಡ್ತಕ್ಕಂಥದ್ದನ್ನ ನಿರೂಪಣೆ ಮಾಡಿರ್ತಕ್ಕಂಥದ್ದೇ ಅಂ ಅಹ ಅನ್ನೋ 2 ಅಕ್ಷರಗಳು. ಹೀಗೆ ಆ ವಲಯಗಳ ಚಿಂತನೆಯನ್ನು ಮಾಡ್ತಾ, ಸ್ವರೂಪ ದೇಹದ ವಲಯ, ಅದಾದ ಮೇಲೆ ಆ ಜೀವನಿಗೆ ಆವರ್ಕ ಆಗಿರ್ತಕ್ಕಂಥದ್ದೇ ತ್ರಿಗುಣಾತ್ಮಕವಾದ ತ್ರಿಕೋಣ. ಆ ತ್ರಿಕೋಣಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ, ಶ್ರೀ ಭೂ ದುರ್ಗಾ. ಅಲ್ಲಿ 3 ವಲಯಗಳು, ಆ 3 ಬಿಂದುಗಳಲ್ಲಿ ಮೇಲ್ಭಾಗದ ಬಿಂದುವನ್ನೇ ಶೃಂಗಬಿಂದು ಅಂತ ಕರೆದಿದ್ದೇವೆ. ಆ ಶೃಂಗಬಿಂದುವಿನಲ್ಲಿ ಶ್ರೀರೂಪಳಾದ ಲಕ್ಷ್ಮೀದೇವಿ, ಅದೇ ಇಚ್ಛಾಶಕ್ತಿ, ಭೂರೂಪದಲ್ಲಿರ್ತಕ್ಕಂಥದ್ದು ಕ್ರಿಯಾಶಕ್ತಿ, ದುರ್ಗಾರೂಪದ್ದೇ ಜ್ಞಾನಶಕ್ತಿ. ಇಷ್ಟನ್ನು ನಾವು ಸ್ಮರಣೆಯನ್ನು ಮಾಡ್ತಾ 3 ವೀಥಿಗಳು, 3 ಕಾಲಗಳು, 3 ಕಾಲವು ಪರಮಾತ್ಮನ ಅಧೀನ. ಅಜವೀತಿ, ಗಜವೀತಿ, ರಥವೀತಿ. ಹೀಗೆ ಆ 3 ವಲಯಗಳಲ್ಲಿ ಬೇಸಿಗೆ ಕಾಲ, ಚಳಿಗಾಲ ಮತ್ತು ಮಳೆಗಾಲ, ಇದರ ಒಂದು ಚಿಂತನೆಯನ್ನು ಕೂಡ ನಾವು ನಡೆಸ್ತಾ, ಅದಾದ ಮೇಲೆ ಮುಂದಿನ ವಲಯಕ್ಕೆ ನಾವು ಪ್ರವೇಶವನ್ನು ಮಾಡಿದ್ದೇವೆ. ಅದು ಷಟ್ಕೋಣ. ಆ ಷಟ್ಕೋಣ ಎಂಬುದು ಹೇಗಿದೆ ಅಂತಂದರೆ, ನಿನ್ನೆ ದಿವಸ ತಿಳಿಸಿದ್ವು, ಯಂತ್ರೋದ್ಧಾರಕ ಪ್ರಾಣದೇವರ ಒಂದು ಕ್ರಮ ಹೇಗಿದೆಯೋ, ಈ ಷಟ್ಕೋಣಕ್ಕೆ ಅಭಿಮಾನಿಗಳು ಯಾರು? ವಾಯುದೇವರು ಅಂತ ತಿಳಿಸಿದ್ದಾರೆ. ಇಲ್ಲಿ ನಾವು ಅನೇಕ ಅಂಶಗಳನ್ನು ಈ ಕೋಣಗಳಲ್ಲಿ ತುಂಬಿಸ್ತಾ ಹೋಗಬೇಕು. ಇದಾದ ಮೇಲೆ ಈ ಭಾಗದಲ್ಲೂ ನಾವು ವರ್ಣಗಳು ಅದನ್ನೆಲ್ಲ ಚಿತ್ರಿಸ್ತಾ ಹೋಗಬೇಕು. ಅದನ್ನು ವಿಜಯರಾಯರು ಬಹಳ ಸುಲಭವಾಗಿ ಆ ಒಂದು ಅಂಶವನ್ನು ನಮಗೆ ತಿಳಿಸಿದ್ದಾರೆ. ಅಲ್ಲಿಗೆ ಬಂದಾಗ ನಾವು ಹೋಗೋಣ. ಈಗ ಮೊದಲಿಗೆ ನಾವು ಚಿಂತನೆ ಮಾಡಬೇಕಾದದ್ದು ಯಾವುದು? ಇದು ಪೂರ್ವ ಅಭಿಮುಖವಾಗಿ ನಾವು ತಗೊಂಡಿದ್ದೇವೆ. ಪೂರ್ವದಿಂದ ಪ್ರದಕ್ಷಿಣಾಕಾರವಾಗಿ ನಾವು ಬಂದಾಗ ಈ ಪೂರ್ವ ದಿಕ್ಕಿನಲ್ಲಿ ಮೊದಲಿಗೆ ನಾವು ಎಲ್ಲಿಂದ ಪ್ರಾರಂಭ ಮಾಡೋಣ ಅಂತಂದರೆ, ವಿಷ್ಣು ನಾಮದಿಂದ ಪ್ರಾರಂಭವನ್ನು ಮಾಡಬೇಕು. ವಿಷ್ಣು ಶಬ್ದ ಷಡಾಕ್ಷರ, 6 ಅಕ್ಷರಗಳಿಂದ ಅದು ಕೂಡಿರತಕ್ಕಂಥದ್ದು. ಆ 6 ಅಕ್ಷರಗಳಲ್ಲಿ ಪ್ರಥಮ ದಳ, ಇದು ಪ್ರಥಮ ದಳ ಅಂತ ಇದನ್ನು ಚಿಂತನೆ ಮಾಡಿ. ಇದರಲ್ಲಿ ವಿಂ ಅಕ್ಷರವನ್ನ ಬರೆಯಬೇಕು. ಮುಂದೆ ಶಂ, ನಂ, ವೇಂ, ನಂ, ಮಹ. ಇದಿಷ್ಟು ಏನಾಯಿತು? ವಿಷ್ಣು ಶಬ್ದವನ್ನು ಹೇಳಿತು. ವಿಷ್ಣು ಶಬ್ದ ಏನು ಅರ್ಥವನ್ನು ತಿಳಿಸ್ತಾ ಇದೆ ಅಂತಂದರೆ, ವಿಶ್ವಳ್ರು ವ್ಯಾಪ್ತವು, ಪರಮಾತ್ಮ ಸರ್ವತ್ರ ವ್ಯಾಪ್ತ. ಈ ಸರ್ವತ್ರ ವ್ಯಾಪ್ತ ಅನ್ನೋದನ್ನೇ ನಮ್ಮ ದೇಹಗತವಾಗಿ ನಾವು ಚಿಂತನೆ ಮಾಡಬೇಕಾದರೆ ರಾಯರು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಗದ್ಯವನ್ನು ಬರೆದಿದ್ದಾರೆ. ಆ ಗದ್ಯದಲ್ಲಿ ಮಾನುಷ ದೇಹೆ ವಿದ್ಯಮಾನ ಭಗವದ್ರೂಪ ಸಂಖ್ಯಾ ವಿಚಾರ ಗದ್ಯದ ಹೆಸರು. ಆ ಗದ್ಯದಲ್ಲಿ ಈ ಎಲ್ಲ ಬಿಂಬೋಪಾಸನೆಗೆ ಏನೇನು ಬೇಕೋ ಅದರಲ್ಲಿರ್ತಕ್ಕಂತಹ ಭಗವದ್ರೂಪಗಳ ಒಂದು ಚಿಂತನಾ ಕ್ರಮವನ್ನು ಕೊಟ್ಟಿದ್ದಾರೆ. ಯಾವ ರೂಪ ಯಾವ ಕ್ರಮದಿಂದ ಉಂಟು, ಯಾವ ವರ್ಣದಿಂದ ಕೂಡಿದ್ದಾನೆ, ಇದೆಲ್ಲದರ ಮಾಹಿತಿಯನ್ನ ರಾಯರು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಪ್ರವೇಶ ಮಾಡುವ ಪೂರ್ವದಲ್ಲಿ ನಾವು ಎಲ್ಲೆಲ್ಲಿ ಏನೇನು ಚಿಂತನೆ ಮಾಡಬೇಕು ಅನ್ನೋದನ್ನಾದರೂ ನಾವು ಮೊದಲಿಗೆ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಈಗ ಮೊದಲಿಗೆ ನಾವು ಷಟ್ಕೋಣದಲ್ಲಿ ಹಾಕಿದ್ಯಾವುದು? ಷಡಾಕ್ಷರದಿಂದ ವಿಷ್ಣವೇ ನಮಃ ಅನ್ನೋ ಒಂದು ನಾಮವನ್ನು ಪೂರ್ವದಿಂದ ನಾವು ಪ್ರದಕ್ಷಿಣಾಕಾರವಾಗಿ ಅದನ್ನು ಬರಿಬೇಕು. ಇದಾದ ಮೇಲೆ ಪ್ರಣವ ಮಂತ್ರವ ಲಿಪಿಸಿ ಅಂತ ವಿಜಯರಾಯರು ಉಲ್ಲೇಖ ಮಾಡ್ತಾರೆ.
ವಿಜಯರಾಯರ ಸುಳಾದಿಯನ್ನು ಓದಿದ್ರೆ ಪ್ರಾಯಶಃ ನಮಗದು ಸುಲಭ ಆಗ್ಬೋದೇನು. ಆರು ಕೋಣೆಯ ಮ್ಯಾಲೆ ವರ್ತುಲಾಕಾರವನ್ನು ಚಾರುವಾಗಿ ಅಂದ್ರೆ ಸುಂದರವಾಗಿ, ಸೊಟ್ಟಪಟ್ಟ ಬರಿಬೇಡಿ ಅಂದ್ರು, ನಮಗೆ ಹೇಳಿದ್ದು ಏನು. ಅಲ್ಲಿ ನಾವು ಅದನ್ನು ಲಿಪಿಸಿ ಕ್ರಮದಿಂದ ಅಲ್ಲಿ ನಾವು ಈ ಪ್ರಣವ ಮಂತ್ರವ ಅಂತಂದ್ರೆ ಓಂಕಾರ, ಓಂಕಾರದಲ್ಲಿ ಇರ್ತಕ್ಕಂತಹ ಆ ಮೊದಲ 6 ಅಕ್ಷರಗಳ ರೂಪವನ್ನ ನಾವಿಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ನಮಗೆಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಥಮ ದಳ ಪುನಃ ಇಲ್ಲಿಂದ ಪ್ರಾರಂಭ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ, ಇಲ್ಲಿಗೆ ನಿಲ್ಲಿಸ್ಕೋಬೇಕು. ಇದಾದ ಮೇಲೆ ಅಕಾರ ವರ್ಣವಾಚ್ಯ ವಿಶ್ವಾಯ ನಮಃ, ಅದನ್ನು ಇಲ್ಲೇ ಬರಿಬೇಕು. ದ್ವಿತೀಯ ದಳದಲ್ಲಿ ಉಕಾರ ವರ್ಣವಾಚ್ಯ ತೇಜಸಾಯ ನಮಃ, ಅಂದ್ರೆ ಇಷ್ಟೇ ಅದು ಸುಲಭ. ವಿಶ್ವ, ತೇಜಸ, ಪ್ರಾಜ್ಞ, ತುರ್ಯ, ಆತ್ಮ, ಅಂತರಾತ್ಮ. ರಾಯರು ಈ ವಿಷಯವನ್ನ ಉಲ್ಲೇಖ ಮಾಡ್ತಾರೆ ನಮಗೆ. ಆತ್ಮ ಅಂತರಾತ್ಮ ರೂಪವನ್ನ ಇಲ್ಲಿ ಯಾಕೆ ನಾವು ಇದನ್ನ ಲಿಪಿಸಬೇಕು ಅನ್ನೋದಕ್ಕೆ ತಾವು ಒಂದು ಗದ್ಯದಲ್ಲಿ ಇದರ ನಿರೂಪಣೆಯನ್ನು ಕೊಡ್ತಾ, ಅಥ ಭಗವದ್ರೂಪಾಣ ಸ್ಥಿತಿ ಪ್ರಕಾರೋ ನಿರೂಪ್ಯತೆ, ಎಲ್ಲೆಲ್ಲಿ ಹೇಗೆ ಇದೆಯೋ ಇದನ್ನೇ ಗೋಪಾಲದಾಸರು ಕೂಡ, ನೀವು ಉತ್ತನೂರಿಗೆ ಹೋದ್ರೆ ಅಲ್ಲಿ ಗೋಪಾಲದಾಸರ ಹಸ್ತಪ್ರತಿ ಅಂದ್ರೆ ಅವರ ಹಸ್ತದಿಂದಲೇ ಸ್ವಯಂ ತಾವು ಬರೆದಿರ್ತಕ್ಕಂತಹ ಪಿಂಡಾಂಡಗತವಾದ ಭಗವದ್ರೂಪಗಳ ಒಂದು ಚಿತ್ರಣವನ್ನು ನಾವು ನೋಡ್ಬೋದು. ಅದು ಗೋಪಾಲದಾಸರು ಕೂಡ ಅದನ್ನು ಮಾಡಿದ್ದಾರೆ. ಗೋಪಾಲದಾಸರಿಗೆ ಮೂಲ ಯಾವುದು ಅಂದ್ರೆ ರಾಯರು ಬರೆದಿರ್ತಕ್ಕಂತಹ ಈ ಒಂದು ಗದ್ಯದಲ್ಲಿ. ಇದರಲ್ಲಿ ರಾಯರು ಪ್ರಾರಂಭ ಮಾಡೋದೇ ಅಥ ಭಗವದ್ರೂಪಾಣ ಸ್ಥಿತಿ ಪ್ರಕಾರೋ ನಿರೂಪ್ಯತೆ, ಎಲ್ಲೆಲ್ಲಿ ಯಾವ ಯಾವ ರೂಪಗಳಿದೆಯೋ ಅದನ್ನು ಹೇಳ್ತೇವೆ ಅಂತ ಹೇಳಿ, ಅಸ್ಮಿನ್ ಜೀವೆ ಈ ಜೀವನಲ್ಲಿ ಜೀವಾಂಗುಷ್ಠ ಪರಿಮಿತಿ ರೂಪಂ ದೇಹೆ ದೇಹಾಂಗುಷ್ಠ ರೂಪ ಪರಿಮಿತಿಂ ರೂಪಮಿತಿ ಹೃತ್ಕರ್ಣಿಕಾ ಮೂಲೆ ಬಿಂಬರೂಪಂ. ಇಲ್ಲೇನು ಮಾಡಿದ್ದಾರೆ, ಕರ್ಣಿಕಾಗ್ರೆ ಪ್ರಾಜ್ಞ ರೂಪಂ ಹೃದಯಾಕಾಶೆ ಪ್ರಾದೇಶ ರೂಪಂ. ಅಗ್ರೇಶ ಪ್ರಾದೇಶ ಮೂಲೇಶ ಈ ರೂಪಗಳ ಬಗ್ಗೆ ಇಲ್ಲಿ ತಿಳಿಸ್ತಾ, ಎಲ್ಲೆಲ್ಲಿ ಯಾವ ಯಾವ ರೂಪಗಳು ಸ್ಥಿತವಾಗಿದೆ ಅನ್ನೋದನ್ನ ರಾಯರು ಇಲ್ಲಿ ತಿಳಿಸ್ತಾರೆ ನಮಗೆ. ಅಸ್ಮಿನ್ ಜೀವಾಂಗುಷ್ಠ ಪರಿಮಿತಿ ರೂಪಂ ಅಂದ್ರೆ ಜೀವಾಂಗುಷ್ಠ ಅಂತಂದ್ರೆ ಜೀವನ ಈ ಒಂದು ಶರೀರದಲ್ಲಿ ಸ್ಥೂಲ ದೇಹದಲ್ಲಿ ಎಷ್ಟಿದ್ದಾನೆ ಪರಮಾತ್ಮ, ಜೀವಾಂಗುಷ್ಠ ಉಂಗುಷ್ಠ ಗಾತ್ರದಷ್ಟು ಪರಿಮಿತಿಯಿಂದಾಗಿ ಪರಮಾತ್ಮ ಇದ್ದಾನೆ. ಇನ್ನ ಹೃತ್ಕರ್ಣಿಕಾ ಮೂಲೆ, ಕರ್ಣಿಕಾ ಅಂದ್ರೆ ತೊಟ್ಟು. ಹೇಗೆ ತೊಟ್ಟು ಅಂತಂದ್ರೆ, ಈಗ ನೆನ್ನೆ ದಿವಸ ನಾವು 7 ಚಕ್ರಗಳನ್ನ ನೋಡಿದ್ವಿ. ಆ 7 ಚಕ್ರಗಳಿಗೆ ಸಂಬಂಧ ಉಂಟು. ಹೇಗೆ ಅಂತಂದ್ರೆ, ಈ ಕಮಲ ಪುಷ್ಪವನ್ನ ನಾವು ತಗೊಂಡ್ರೆ ಪುಷ್ಪ ಮೇಲಿದ್ರೆ ಅದರ ತೊಟ್ಟಿನ ಭಾಗ ಏನಿದೆ ಅದೇ ಕರ್ಣಿಕಾ ಅಂತ ಕರೆದ್ರು. ಆ ಕರ್ಣಿಕಯವನ್ನ ನಾವು ತಗೊಂಡಾಗ ಅಗ್ರೇಶ ಅದನ್ನು ತಿಳಿಸ್ತಾರೆ ನಮಗೆ. ಜೀವಾಂಗುಷ್ಠ ಅಗ್ರ ಪರಿಮಿತಿಂ ರೂಪಂ ದೇಹೇ ದೇಹಾಂಗುಷ್ಠ ಪರಿಮಿತಿಂ ರೂಪಮಿತಿ ಹೃತ್ಕರ್ಣಿಕಾ ಮೂಲೆ. ಮೂಲದಲ್ಲಿ ಬಿಂಬರೂಪಂ ಎಲ್ಲಿ ಅಂತಂದ್ರೆ ಹೃತ್ಕರ್ಣಿಕಾ ಮೂಲೆ ಅಂತಂದ್ರೆ ಈ ಭಾಗದಲ್ಲಿ ಬರುತ್ತೆ, ಮೂಲ ಭಾಗ, ಅಗ್ರಭಾಗ ಇಲ್ಲಿ ಬರುತ್ತೆ. ಹೀಗೆ ತಗೊಂಡು ಬಿಂಬರೂಪಂ ಕರ್ಣಿಕಾಗ್ರೆ, ಅಗ್ರದಲ್ಲಿ ಇರ್ತಕ್ಕಂಥದ್ದೇ ಪರಮಾತ್ಮನ ರೂಪ, ಅದು ಪ್ರಾಜ್ಞ ರೂಪಂ. ಹೃದಯಾಕಾಶೆ ಪ್ರಾದೇಶ ರೂಪಂ, ನಮ್ಮ ಹೃದಯದ ಆ ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ಯಾವುದು ಅದು ಪ್ರಾದೇಶ ರೂಪ ಅಂತ ತಿಳಿಸ್ತಾರೆ. ಸಮಗ್ರ ದೇಹೆ, ಪುನಃ ನಮ್ಮ ಸಮಗ್ರ ಶರೀರದಲ್ಲಿ ಪರಮಾತ್ಮನ ಯಾವ ರೂಪ ಅಂತಂದ್ರೆ
ಇದು ಒಟ್ಟಾರೆ ಇದು ಸಾಮಾನ್ಯ ರೂಪವನ್ನಾಗಿ ನಾವು ಪರಿಗಣಿಸಬೇಕು ಅಂತ ತಿಳಿಸ್ತಾರೆ. ಸಮಗ್ರ ದೇಹೇ ಪುರುಷ ರೂಪಂ ಅಂತ ತಿಳಿಸಿದ್ರು. ಸಮಗ್ರವಾಗಿ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಪರಮಾತ್ಮನ ರೂಪಕ್ಕೆ ಏನು ಹೆಸರು ಅಂದ್ರೆ ಪುರುಷ ರೂಪ ಅಂತ ಕರೆದಿದ್ದಾರೆ. ಇದನ್ನೇ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥ ದಾಸರು ತಾವು ಹೇಳಬೇಕಾದರೆ ಏನಂತ ತಿಳಿಸಿದ್ದಾರೆ? ಪುರುಷ ರೂಪ ತ್ರಯ ಪುರಾತನ. ಈ ಪುರುಷ ರೂಪಗಳು ಮೂರಾಗಿ ತಾನು ಅಭಿವ್ಯಕ್ತ ಆಯಿತು. ಮೊದಲನೇ ಪುರುಷ ರೂಪ ಇದು ಯಾವಾಗ ಆಯಿತು ಅಂತಂದ್ರೆ ಈ ಪ್ರಳಯ ಕಾಲ ಎಲ್ಲ ಮುಗಿದಾಗ ಲಕ್ಷ್ಮೀದೇವಿ ತಾನು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾಳೆ. ಸ್ವಾಮಿ ಸೃಷ್ಟಿ ಕಾರ್ಯದಲ್ಲಿ ನೀನು ತೊಡಗಬೇಕು ಅಂತ ಪ್ರಾರ್ಥನೆ ಮಾಡ್ತಾಳೆ. ಇದು ಯಾವ ಸಮಯ ಅಂತಂದ್ರೆ ಪ್ರಳಯ ಕಾಲ ಮುಗ್ದಿದೆ, ಸೃಷ್ಟಿಕಾಲ ಪ್ರಾರಂಭ ಆಗಿಲ್ಲ, ಸಂಧಿಕಾಲ. ಆ ಸಂಧಿಕಾಲದಲ್ಲಿ ಮೂಲ ರೂಪದಿಂದ ಮೊದಲಿಗೆ ಹೊರಬಂದ ರೂಪ ಪುರುಷ ರೂಪ. ಅದಕ್ಕೆ ಪುರಾತನ ರೂಪ. ಎಷ್ಟು ಪುರಾತನ ಇದು ಅಂತಂದ್ರೆ ಸೃಷ್ಟಿ ಪ್ರಾರಂಭನೇ ಆಗಿಲ್ಲ, ಆ ಕಾಲಕ್ಕೆ ಅಭಿವ್ಯಕ್ತವಾದ ರೂಪ ಪುರುಷ ರೂಪ ಅಂತ ತಿಳಿಸಿದ್ರು. ಈ ಪುರುಷ ರೂಪದಿಂದ ಮೊದಲಿಗೆ ದೇವರು ಮಾಡಿದ ಕಾರ್ಯ ಏನು ಅಂತಂದ್ರೆ ಕತ್ತಲನ್ನ ಪಾನ ಮಾಡಿದ. ಆ ಕತ್ತಲನ್ನ ಪಾನ ಮಾಡಿರ್ತಕ್ಕಂತಹ ರೂಪವೇ ಮೊಟ್ಟ ಮೊದಲನೆಯದಾಗಿ ಪರಮಾತ್ಮ ಅಭಿವ್ಯಕ್ತ ಮಾಡಿದ ಪುರುಷ ರೂಪ. ಈ ಪುರುಷ ರೂಪವೇ ಏನಾಯಿತು? ವಾಸುದೇವ ರೂಪ ಆದದ್ದು. ವಾಸುದೇವ ರೂಪ ಹೊರಟದ್ದೆಲ್ಲಿಂದ? ಹಾಗಾದ್ರೆ ಈ ಪುರುಷ ರೂಪವೇ ಮುಂದೆ ವಾಸುದೇವ ರೂಪ ಆದದ್ದು. ಇದು ಅಲ್ಲಿಗೆ ನಿಲ್ತು. ಆಯ್ತಾ? ಈ ವಾದ್ಯಾಪಿ ಪುರುಷ ರೂಪದ ಮತ್ತೊಂದು ಕಾರ್ಯ ಏನ್ ನಡೆಸ್ದ ಅಂತಂದ್ರೆ ಸೂಕ್ಷ್ಮ ಸೃಷ್ಟಿಯನ್ನ ಮಾಡದ. ಈ ಸೂಕ್ಷ್ಮ ಸೃಷ್ಟಿ ಅಂದ್ರೆ ಯಾವುದು? ಪರಮಾತ್ಮ ತನ್ನ ಅವಯವದಿಂದ ದೇವತೆಗಳನ್ನ ವರ್ಣಾಶ್ರಮಗಳನ್ನ ಎಲ್ಲ ತಾನು ಸೃಷ್ಟಿ ಮಾಡಿದ. ಈ ಸೃಷ್ಟಿ ಮಾಡಿರ್ತಕ್ಕಂಥದ್ದನ್ನೇ ಸೂಕ್ಷ್ಮ ಸೃಷ್ಟಿ ಅಂತ ಕರೆದ್ರು. ಇದು ಕೇವಲ ಅವ್ಯಾಕೃತ ಆಕಾಶ, ಅವ್ಯಕ್ತ ತತ್ವದಲ್ಲಿ ಮಾತ್ರ ಪ್ರಕಟ ಆಗ್ತಕ್ಕಂಥದ್ದಿದು. ಇದಾದ ಮೇಲೆ ಇನ್ನೊಂದು ಪುರುಷ ರೂಪವನ್ನು ಪರಮಾತ್ಮ ತಾನು ಅಭಿವ್ಯಕ್ತ ಮಾಡಿದ. ಇದು ಎರಡನೇ ಪುರುಷ ರೂಪ. ಈ ಪುರುಷ ರೂಪದಿಂದ ಮಾಡಿದ್ದೇನು ಅಂತಂದ್ರೆ 14 ಲೋಕಗಳನ್ನ ಏನು ಬ್ರಹ್ಮದೇವರನ್ನ ನಿಮಿತ್ತ ಮಾಡ್ತಾ ಪರಮಾತ್ಮ ತಾನು ಸೃಷ್ಟಿ ಮಾಡಿಸಿದ. ಆ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡಿದ ರೂಪ ಅದು ಎರಡನೇ ಪುರುಷ ರೂಪ. ಇದಾದ್ಮೇಲೆ ಪುನಃ ಬ್ರಹ್ಮದೇವರಿಗೆ ಪರಮಾತ್ಮ ತಾನು ಆಜ್ಞೆ ಮಾಡಿದ, ನೀನು ಆ ಪ್ರಜೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ತೊಡಗಬೇಕು ಅಂತಂದ. ಹಾಗೆ ಇನ್ನೊಂದು ಪುರುಷ ರೂಪ ಬಂತು. ಯಾವಾಗ ಪ್ರಜೆಗಳು ಜೀವರ ಸೃಷ್ಟಿಯಾಯಿತೋ ಜೀವರ ಒಳಗೆ ಪ್ರವೇಶ ಮಾಡಿದ್ನಲ್ಲ ಪರಮಾತ್ಮ, ಅದು ಮೂರನೇ ಪುರುಷ ರೂಪ. ಅದಕ್ಕೆ ಪುರುಷ ರೂಪ ತ್ರಯ ಪುರಾತನ. ಏನು ಭಾಗವತ ನಮಗೆ ತಿಳಿಸಿದೆ ಅದನ್ನೇ ರಾಯರೆಲ್ಲ ಹೇಳ್ತಾರೆ. ಸಮಗ್ರ ದೇಹೆ, ಈ ದೇಹದಲ್ಲಿ ಪುರುಷ ರೂಪಂ, ಪರಮಾತ್ಮ ಪುರುಷ ರೂಪನಾಗಿ. ಅದಕ್ಕೆ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳೋದೇನಂತ ಹೇಳಿಬಿಡ್ತಾರೆ, ನಮ್ಮ ಬಿಂಬರೂಪವನ್ನ ಪುರುಷ ಅಂತಲೇ ಕರೆದದ್ದು. ಎಲ್ಲಿ ತನಕ ನಾವು ಏತತ್ ಕ್ರಮದಿಂದ ಉಪಾಸನೆಯನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ತಿಳಿಸಿದ್ರು, ನಮ್ಮ ನಿಯತ ಗುರುಗಳು ಬಂದು ಉಪದೇಶ ಮಾಡುವ ತನಕ ಒಂದು ಸಾಮಾನ್ಯ ರೂಪ ತಗೋಬೇಕು. ಆ ಸಾಮಾನ್ಯ ರೂಪ ಶಂಖಚಕ್ರ ಗದಾ ಪದ್ಮಾದಿಗಳಿಂದ ಸಿದ್ಧವಾಗಿರ್ತಕ್ಕಂಥ. ಇವೆಲ್ಲ ಭಾಗವತದಲ್ಲಿ ಬರುತ್ತೆ. ಪ್ರಥಮ ಸ್ಕಂದದಲ್ಲಿ ತಿಳಿಸ್ತಾರೆ. ಪ್ರಾದೇಶ ಮಾತ್ರಂ ಹೃದಯಂ ಸ್ಮರಂತಂ. ಶುಕಾಚಾರ್ಯ ತಿಳಿಸಿದ್ರು, ಮೊದಲಿಗೆ ಯಾವ ರೂಪಕ್ಕೆ ನಮಸ್ಕಾರ, ಯಾಕೆ ಚಕ್ರಾಬ್ಜ ಮಂಡಲಕ್ಕೆ ಇಷ್ಟು ಮಹತ್ವ ಕೊಟ್ಟಿದ್ದಾರೆ ಆಚಾರ್ಯ ಮಧ್ವರು ಅಂತಂದ್ರೆ, ನಮ್ಮ ಮೊದಲನೇ ನಮಸ್ಕಾರ ದಿನದಲ್ಲಿ ಬಿಂಬರೂಪಕ್ಕೆ. ಪರೀಕ್ಷಿತ್ ಮಹಾರಾಜರಂದ್ರು, ಸ್ವಾಮಿ ನೀವೇನೋ ನೋಡ್ಬಿಟ್ಟಿದ್ದೀರಾ, ನಮ್ಮ ಕಥೆ ಏನು ಅಂದ್ರು. ಅದ್ಯಾಪಿ ಪರೀಕ್ಷಿತ್ ಮಹಾರಾಜರು ನೋಡಿದ್ದಾರೆ, ನಮ್ಮ ಪರವಾಗಿ ಪ್ರಶ್ನೆ ಮಾಡಿದ್ರು ಅಂತ ಅಷ್ಟೇ ಚಿಂತನೆ ಮಾಡಬೇಕು. ಆಗ ಒಂದು ಸಾಮಾನ್ಯ ರೂಪವನ್ನು ತಿಳಿಸೋದು. ರಥಾಂಗಪಾಣಿಹಿ ಪ್ರಸನ್ನ ಭಕ್ತಂ ವಿಷಂಗವಸನಂ. ಹೀಗೆ ಆ ಕ್ರಮದಿಂದ ಪರಮಾತ್ಮನ ಆ ವಿಶಿಷ್ಟವಾದ ರೂಪಾದಿಗಳನ್ನ
ಶಂಖಚಕ್ರ ಗದಾ ಪದ್ಮಾದಿಗಳಿಂದ ದೇವರು ಕೂಡಿದ್ದಾನೆ, ಮಂದಹಾಸದಿಂದ ಯುಕ್ತನಾಗಿದ್ದಾನೆ, ಪೀತಾಂಬರಧಾರಿಯಾಗಿದ್ದಾನೆ. ಇದೆಲ್ಲ ಒಂದು ಸಾಮಾನ್ಯ ರೂಪದ ಚಿತ್ರಣವನ್ನ ನಮಗೆ ತಿಳಿಸೋದು. ಈ ರೂಪದ ಉಪಾಸನೆ ನಾವು ಎಲ್ಲಿ ತನಕ ಅಂತಂದ್ರೆ, ನಮ್ಮ ನಿಯತ ಗುರುಗಳು ಬಂದು ನಮ್ಮ ಬಿಂಬರೂಪದ ಪರಿಚಯ ಕೊಡೋ ತನಕ ಅಂತಂದ್ರು. ಆಗ ಈ ರೂಪವನ್ನು ಬಿಡೋದಲ್ಲ, ಈ ರೂಪವನ್ನ ನಮ್ಮ ಬಿಂಬರೂಪದ ಜೊತೆಗೆ ಐಕ್ಯವನ್ನ ಹೊಂದಿಸ್ಬೇಕು, ಹೊಂದಿಸಿ ಉಪಾಸನೆಯನ್ನು ಮಾಡಬೇಕು. ಏತತ್ಕ್ರಮವನ್ನೇ ಅದನ್ನೆಲ್ಲ ಬಹಳ ದೊಡ್ಡ ಪ್ರಕ್ರಿಯೆಯನ್ನು ಹೇಳಿದ್ದಾರೆ. ಮೊದಲಿಗೆ ನಾವು ಬಿಂಬೋಪಾಸನೆಗೆ ತೊಡಗಿದಾಗ ದಶಾವತಾರಗಳ ಚಿಂತನೆಯನ್ನು ಮಾಡಬೇಕು. ತರುವಾಯ ನಮ್ಮ ನಿಯತ ಗುರುಗಳ ಗುರುಗಳು ಅಂದರೆ ಪರಮಗುರುಗಳು ಅಂದರೆ ಇಲ್ಲಿ ಯಾರನ್ನು ನಾವು ಗ್ರಹಣ ಮಾಡಬೇಕು ಅಂತಂದ್ರೆ ಸ್ವರೂಪೋದ್ಧಾರಕರಾದ ಗುರುಗಳು. ಈಗ ನಮ್ಮಲ್ಲಿ ಸ್ವರೂಪೋದ್ಧಾರಕರು ಅಂತಂದ್ರೆ ಇದು ಸಾಮಾನ್ಯ ಶಬ್ದದಂತೆ ನಾವು ಪ್ರಯೋಗ ಮಾಡಿಬಿಡ್ತೇವೆ. ಅದ್ಯಾಪಿ ಸ್ವರೂಪೋದ್ಧಾರಕರು ಅನ್ನೋದು ಯಾರಿಗೆ ಅದು ಸಮನ್ವಯ ಆಗುತ್ತೆ ಅಂತಂದ್ರೆ, ಯಾರು ನಮ್ಮ ಬಿಂಬರೂಪವನ್ನ ತಿಳಿಸ್ತಾರೋ ಅವರು ಸ್ವರೂಪೋದ್ಧಾರಕರು. ಅಲ್ಲ, ಈಗಿನ ಘೋರವಾದ ಕಲಿಯುಗದಲ್ಲೂ ಕೂಡ ನಿಯತ ಗುರುಗಳು ನೇರವಾಗಿ ಬಂದು ಉಪದೇಶ ಮಾಡೋದು ಇವೆಲ್ಲ ಸಾಧ್ಯನಾ ಅಂತಂದ್ರೆ ಸ್ವಪ್ನಮುಖೇನೂ ಆಗಬಹುದು. ವಿಜಯರಾಯರಿಗೆ ಆದದ್ದೇ ಸ್ವಪ್ನಮುಖೇನ. ಅದಂತೆ ವ್ಯಾಸಕಾಶಿಗೆ ಅವ್ರು ಹೋದಂತೆ ಆಯಿತು. ಅಲ್ಲಿ ವ್ಯಾಸರ ದರ್ಶನವನ್ನು ಮಾಡಿದ್ರು. ಇಲ್ಲಿ ಪುರಂದರದಾಸರಾಗಿ ಪರಮಾತ್ಮನೇ ಬಂದದ್ದು, ಅದ್ಯಾಪಿ ನಾರದರು ಬಂದದ್ದಲ್ಲ. ಮತ್ತೆ ಸಾಕ್ಷಾತ್ ಪರಮಾತ್ಮನೇ ಅಂದ್ರೆ ಅಲ್ಲೇನು ಸೂಚನೆ ಕೊಟ್ಟ ಪರಮಾತ್ಮ, ನಿನ್ನ ನಿಯತ ಗುರುಗಳು ಯಾರು ಅಂದ್ರೆ 14ನೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ನಾರದರು ಅಂದ್ರು. ಅದ್ಯಾಪಿ ವಿಜಯರಾಯರು ಯಾರು, ಅವ್ರು 15ನೇ ಕಕ್ಷೆಯಲ್ಲಿ ಬರ್ತಕ್ಕಂಥ ಭೃಗುಮುನಿಗಳು. ನೋಡಿ, ಆ ತಾರತಮ್ಯವೂ ನಮಗೆ ಸಿಕ್ತು. ಅದರ ಜೊತೆಗೆ ನಿಯತ ಗುರುಗಳಾಗಿ ನಾರದರನ್ನ ತಗೋಬೇಕು ಮತ್ತು ಅವರ ಬಿಂಬರೂಪವನ್ನು ಪರಮಾತ್ಮ ತಾನಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾನೆ. ಇನ್ನು ಮುಂದೆ ಪುನಃ ವಿಜಯರಾಯರು ಗೋಪಾಲದಾಸರಿಗೆ ಬೀಜಯವನ್ನು ಮಾಡ್ತಾ ಆಗ ರಚನೆ ಮಾಡಿಕೊಟ್ಟಿದ್ದೇ ಕಂಕಣಾಕಾರ ಸುಳಾದಿ. ಇಷ್ಟಂಶವನ್ನು ತಿಳಿಸ್ತಾರೆ. ಅಲ್ಲಿ ಅವರು ಬಂದು ನಮ್ಮ ಬಿಂಬರೂಪವನ್ನು ತಿಳಿಸಿದ ಮೇಲೆ ನಮ್ಮ ಕೆಲಸ ಶುರು. ಅಲ್ಲಿ ಮುಗಿತು ಅಲ್ಲ, ಅಲ್ಲಿಂದ ಪ್ರಾರಂಭ. ಏನು ಪ್ರಾರಂಭ? ಆ ರೂಪವನ್ನು ನಾವು ಸಿದ್ಧಿಪಡಿಸ್ಕೋಬೇಕು. ಸಿದ್ಧಿಪಡಿಸ್ಕೊಳ್ಳೋದು ಅಂದ್ರೆ ಏನು? ಆ ರೂಪವನ್ನ ನಾವು ನಮ್ಮೊಳಗೆ ಕಾಣಬೇಕು. ಆ ಕಾಣುವ ಮಾರ್ಗಕ್ಕೆ ಬೇಕಾದದ್ದು ಯಾವುದು? ಈ ಚಕ್ರಾಬ್ಜ ಮಂಡಲ. ಈ ಚಕ್ರಾಬ್ಜ ಮಂಡಲದಲ್ಲಿ ಆ ರೂಪವನ್ನ ನಾವು ನಿಲ್ಲಿಸ್ಕೊಂಡು ಪ್ರತಿನಿತ್ಯ ಅದಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನೋಡಿ, ಈ ಬಿಂಬೋಪಾಸನೆಯ ಕ್ರಮ ಅಂತಂದ್ರೆ ಕೇವಲ ನಾವು ಯಾವುದೋ ಒಂದು ಹಂತದಲ್ಲಿ ಕೂತು ಧ್ಯಾನ ಮಾಡಿ ಬಿಂಬೋಪಾಸನೆ ಮಾಡೋದು ಅಂತ ಹೇಳಿಲ್ಲ ಆಚಾರ್ಯರು. ನಾವು ಬೆಳಗ್ಗೆ 7 ಕಾಲಕ್ಕೂ ಬಿಂಬರೂಪದ ಚಿಂತನೆ ಹೇಳಿದ್ದೇವೆ. ಇದಾದ ಮೇಲೆ ಸ್ನಾನ ಮಾಡೋ ಕಾಲದಲ್ಲೂ ಬಿಂಬರೂಪದ್ದೇ ಚಿಂತನೆ. ಹೇಗೆ? ಅದಕ್ಕಾಗಿ ಕೊಟ್ಟದ್ದು ಒಂದು ಸ್ನಾನ ಯಾವುದು? ಧ್ಯಾನ ಸ್ನಾನ. ಧ್ಯಾನ ಸ್ನಾನದಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ, ಮೊದಲಿಗೆ ಮಾಡಿದ್ದಂತಹ ಸ್ನಾನ ಯಾವುದು? ಮಲಸ್ನಾನ. ಅದಾದ್ಮೇಲೆ ಮಾಡಿದ್ದು ಯಾವುದು? ಮಂತ್ರ ಸ್ನಾನ. ಮಂತ್ರ ಸ್ನಾನ ಅಂದ್ರೆ ಏನು? ಆಪೋಹಿಷ್ಟಾಮಯೋರ್ಭುವಃ, ಅಶಕ್ತನಾದವನಿಗೂ ಇರೋ ಒಂದು ಸ್ನಾನ. 2 ಸ್ನಾನ ಇದೆ ಅಶಕ್ತನಿಗೆ, ಆಯ್ತಾ? ಒಂದು ಏನೋ ಒಂದು ಜ್ವರಗಿರ ಬಂದಿದೆ, 101 ಡಿಗ್ರಿ ಬಂದಿದೆ, ಸ್ನಾನ ಮಾಡೋಕ್ಕಾಗ್ತಿಲ್ಲ. ಶಾಸ್ತ್ರ ಅಂತು ಸ್ನಾನ ಮಾಡದೆ ಇರೋಕ್ಕಾಗೋಲ್ಲ ಅಂತು. ಸ್ವಾಮಿ ಆಗೋಲ್ವೋ ಅಂತಂದು, ಹಾಗಾದ್ರೆ ಒಂದು ಕೆಲಸ ಮಾಡು, ಆಪೋಹಿಷ್ಟ ಮಾಡು, ಸ್ನಾನಕ್ಕೆ ಸಾದೃಶ್ಯ ಆಗೋಯ್ತು. ಸರಿಯಪ್ಪ. ಇನ್ನು ಕೆಲವೊಬ್ರು ಇರ್ತಾರೆ ಪಾಪ, ಅದು ಆಗ್ತಾ ಇಲ್ಲ. ಹಾಗೇನು ಮಾಡಬೇಕು? ಧ್ಯಾನ ಸ್ನಾನ. ಆ ಧ್ಯಾನ ಸ್ನಾನದಲ್ಲಿ ಏನನ್ನ ನಾವು ಅಲ್ಲಿ ಅದ್ಯಾಪಿ ಚಿಂತನೆ ಮಾಡಬೇಕು ಅಂತಂದ್ರೆ, ಇಲ್ಲಿ ತನಕ ಆದದ್ದು ಬಾಹ್ಯ ದೇಹಕ್ಕೆ ಸ್ನಾನ. ಏನು ಮಂತ್ರ ಸ್ನಾನ ಆಗ್ಲಿ ಮಲಸ್ನಾನ ಆಗ್ಲಿ ಇದೆಲ್ಲ ಬಾಹ್ಯ ದೇಹಕ್ಕೆ ಆಗೋಯ್ತು. ಆದರೆ ನನಗಿನ್ನೂ ಸ್ನಾನನೇ ಆಗಿಲ್ಲ. ನನಗೆ ಆಗಿಲ್ಲ ಅಂದ್ರೆ ತಲೆ ಮೇಲೆ ಹುಯ್ಕೊಂಡಿದ್ದೀನಿ ಯಾರಿಗೆ
ಅಂತಂದ್ರೆ ಇದು ಜಡಭೂತವಾದ ಶರೀರ. ಇದು ಒಂದು ದಿವಸ ಬಿದ್ದು ಹೋಗ್ತದೆ. ಆದರೆ ನಾನು ಅಂತ ಸಂಬೋಧನೆ ಮಾಡೋದು ಯಾರಿಗೆ? ಜೀವನಿಗೆ. ಆ ಜೀವನಿಗೆ ಸ್ನಾನ ಆಗಬೇಕು. ಆ ಜೀವನಿಗೆ ಸ್ನಾನ ಆಗುವ ಪ್ರಕ್ರಿಯೆಯೇ ಧ್ಯಾನ ಸ್ನಾನ. ಆಗ ಅನುಸಂಧಾನ ಏನು? ಅಧಿಕಾರಿ ವರ್ಗ ಯಾರಿದ್ದಾರೆ ಅವರು ಪುರುಷ ಸೂಕ್ತವನ್ನ ಹೇಳುತ್ತಾ ತಾವು ತಲೆ ಮೇಲೆ ನೀರನ್ನು ಹಾಕೋಬೇಕು. ಹಾಕೊಂಡಾಗ ನಮ್ಮ ಸಿದ್ಧಾಂತವೇ ಅನುಸಂಧಾನ. ಆ ಕಾಲಕ್ಕೆ ನನ್ನ ಬಿಂಬರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಅಂತ ನಾವು ಚಿಂತನೆ ಮಾಡಬೇಕು. ಆ ಅಭಿಷಕ್ತವಾದ ಜಲ ನನ್ನ ಬಿಂಬರೂಪಿಯಾದ ಪರಮಾತ್ಮನ ಅಡಿದಾವರೆಗಳಲ್ಲಿ ಸ್ಥಿತನಾದ ಪ್ರಾಣದೇವರಿಗೆ ಅಂತ ನಾವು ಚಿಂತನೆ ಮಾಡಬೇಕು. ಆ ಪ್ರಾಣದೇವರಿಗೆ ಬಿದ್ದಂತಹ ಜಲ ಆ ಪ್ರಾಣದೇವರ ಅಡಿದಾವರೆಗಳಲ್ಲಿ ಇರ್ತಕ್ಕಂತಹ ಜೀವ ಅವನ ಮೇಲೆ ಅಂತ ನಾವು ಅನುಸಂಧಾನ ಮಾಡಬೇಕು. ಇದೇ ಧ್ಯಾನ ಸ್ನಾನ. ಇಷ್ಟು ಸ್ನಾನ ಆದ ಮೇಲೆ ನದಿ ಸ್ನಾನ, ಪುಷ್ಕರಣಿ ಸ್ನಾನ ಇವೆಲ್ಲ ಮಾಡಿದಾಗ ಅವಕಾಶ ಇದ್ದಾಗ ಷೋಡಶೋಪಚಾರ ಪೂಜೆಯನ್ನು ಮಾಡಿಬಿಡ್ಬೇಕು ಅಲ್ಲೇನೆ. ಇಲ್ಲಿ ನದಿ ಸ್ನಾನದಲ್ಲೇ ಷೋಡಶೋಪಚಾರ ಪೂಜೆ ಯಾರಿಗೆ? ನನ್ನ ಬಿಂಬರೂಪಿಗೆ ಮಾಡ್ಕೊಂಡ್ಬಿಡ್ಬೇಕು ನಾವು. ಅಷ್ಟು ಪೂಜೆಯನ್ನು ಮಾಡಿ ಸ್ನಾನದಿಂದ ಬರೋಷ್ಟೊತ್ತಿಗೆ ಒಂದು ಪೂಜೆ ಆಗೋಗಿರ್ಬೇಕು. ಅದು ಯಾವ ರೂಪಕ್ಕೆ? ಅದು ನಮ್ಮ ಬಿಂಬರೂಪನಾದ ಪರಮಾತ್ಮನಿಗೆ. ಅದಕ್ಕೆ ದಾಸರೇನಂದ್ರು? ಸ್ನಾನವನರಿಯೇ ಮಂತ್ರವನರಿಯೇ ಅಂತಂದ್ರು. ಯಾಕೆ ಸ್ನಾನ ಬರೋಲ್ಲ ಅಂತಂದ್ರೆ ಏನು? ಸ್ನಾನ ಬರೋಲ್ಲ ಅಂದ್ರೆ ತಲೆ ಮೇಲೆ ನೀರು ಹುಯ್ಕೊಳ್ಳೋದು ಬರಲ್ಲ ಅಂತಲ್ಲ ಹೇಳಿದ್ದು. ಇಂತಹ ಸ್ನಾನ ಮಾಡ್ಲಿಕ್ಕೆ ಬರ್ತಾ ಇಲ್ವಲ್ಲ ನಮಗೆ ಅಂತ ಅವರೆಲ್ಲ ಅದನ್ನು ಆರೋಪ ಮಾಡಿಕೊಂಡ್ರು ಅಂತ ಅರ್ಥ ಮಾಡಬೇಕು. ಈಗ ಲೋಕದಲ್ಲಿ ಹೆಂಗಾಗೋಗಿರುತ್ತೆ ಅಂತಂದ್ರೆ, ದೊಡ್ಡವರು ಏನೋ ಒಂದು ದೋಷವನ್ನು ಹೇಳಿದ್ರು ಅಂತಂದ್ರೆ ಅವರಲ್ಲೇ ದೋಷ ಇದೆ ಅಂತ ಹೇಳೋ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಹೌದೋ ಇಲ್ವೋ? ಹಂಗಲ್ಲ ಅರ್ಥ ಮಾಡಬಾರ್ದು. ಅವರು ನಮ್ಮ ಪರವಾಗಿ ಪರಮಾತ್ಮನಲ್ಲಿ ಸ್ತೋತ್ರ ಮಾಡುವ ಕ್ರಮ ಅಷ್ಟೇ ನಾವು ಅಲ್ಲಿ ಚಿಂತನೆ ಮಾಡಬೇಕು. ಹೀಗೆ ಇಷ್ಟು ಅಂಶವನ್ನು ಹೇಳುತ್ತಾ ಇನ್ನು ಮುಂದೆ ಸಮಗ್ರ ದೇಹೇ ಪುರುಷ ರೂಪಂ ರಾಯರು ಇದನ್ನೇ ಉಲ್ಲೇಖ ಮಾಡಿದ್ರು. ಇದಾದ್ಮೇಲೆ ಪಾದಾಂಗುಷ್ಟಗತಂ, ಇನ್ನು ಮುಂದೆ ಈ ಶರೀರಗತವಾದ ಭಗವದ್ ರೂಪಗಳನ್ನ ನಾವು ಚಿಂತನೆ ಮಾಡಿ. ಇದೇ ಅಂಗನ್ಯಾಸ ಕರನ್ಯಾಸಾದಿಗಳಲ್ಲಿ ಬರೋದು ಯಾವುದು ಅಂತಂದ್ರೆ ಒಂದೊಂದು ಅವಯವದಲ್ಲಿ ಭಗವದ್ ರೂಪಗಳ ಚಿಂತನೆ ಮಾಡೋದು. ಆಚಮನದಲ್ಲಿ ಮತ್ತೇನಿದೆ? ಇದೇ ಇದೆ. ಭಾಗವತ ಇದರಿಂದ ಪ್ರಾರಂಭ ಆಗೋದು. ನಾವು ಈ ಕಥೆ ಹೇಳಕ್ ಹೋಗಲ್ಲ. ಯಾಕಿರೋದು 7 ದಿವಸ. 7 ದಿವಸ ಅಂದ್ರೆ 24 ತಾಸಲ್ಲ, ಒಂದೇ ತಾಸು. ಆ ಒಂದು ತಾಸಲ್ಲಿ 10 ನಿಮಿಷ ಮುಂಚೆ ಎಲ್ಲಿ ಹೊಟ್ಟೋಗಿರುತ್ತೆ? ಮಂಗಳಾರತಿ ಮಂಗಳ ಶ್ಲೋಕ ಹೇಳೋದ್ರಲ್ಲಿ ಹೊಟ್ಟೋಗುತ್ತೆ. ಇನ್ನು ಯತ್ಕಿಂಚಿತು ಪೂರ್ವಕಥಾನುವಾದ ಅದಕ್ಕೊಂದು 5 ನಿಮಿಷ ಹೊಟ್ಟೋಗಿರುತ್ತೆ. ಇನ್ನು ಉಳಿದಿದ್ದೆಷ್ಟು? 45 ನಿಮಿಷ. ಆ 45 ನಿಮಿಷದಲ್ಲಿ ಆಚಮನ ಮಾಡೋದು ಹೇಗೆ ಅಂತಂದ್ರೆ ಭಾಗವತ ಪ್ರಾರಂಭನೇ ಆಗೋಲ್ಲ. ಅದಕ್ಕೆ ಏನ್ ಮಾಡ್ತೀವಿ? ಆ ಭಾಗ ಬಿಟ್ಬಿಡ್ತೀವಿ. ನಾವು ಬಿಟ್ಟಾಗ ಏನಾಗೋಯ್ತು? ಆಚಮನ ಮಾಡೋದೇ ಪ್ರಕ್ರಿಯೆ ಗೊತ್ತಿಲ್ಲ ನಮಗೆ. ಆಚೆ ಮನೆ ಬಗ್ಗೆ ಗೊತ್ತಿದೆ ನಮಗೆ, ಆಚಮನದ ಬಗ್ಗೆ ಗೊತ್ತಿಲ್ಲ. ಯಾಕೆ ಆಚಮನವನ್ನ ಮಾಡಬೇಕು ಅಂತಂದ್ರೆ ಅದಕ್ಕೆ ತಿಳಿಸಿದ್ರು. ಆಚಮನದಿಂದ ಪರಮಾತ್ಮನ ಪೂಜೆಯನ್ನ ಮಾಡೋದು. ಏನು ಪರಮಾತ್ಮನ ಪೂಜೆ ಹೇಗೆ ಅಂತಂದ್ರೆ, ನಾವು ಆಚಮನದಲ್ಲಿ ಏನಂತ ಹೇಳ್ತೇವೆ? ಒಂದ ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದ ನಮಃ, ಪದ್ಮನಾಭಾಯ ನಮಃ. ಪಾದವನ್ನು ಮುಟ್ಟಿದ್ವಿ. ಅಲ್ಲಿ ಮುಟ್ಟುವುದರ ಆಂತರ್ಯವೇ ಅಲ್ಲಿ ಇರ್ತಕ್ಕಂತಹ ಭಗವದ್ ರೂಪದ ಉಪಾಸನೆ.